ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆಯಲ್ಲಿ ಈ ಕಡೆ ಭೂಮಿ ಅಂದ್ಕೊತಾ ಇರ್ತಾಳೆ, ಇನ್ನೇನು ನಮ್ಮದು ಅಗ್ರಿಮೆಂಟ್ ಬೇರೆ ಮುಗಿತಾ ಬರ್ತಾಯಿದೆ. ಸಾಹೇಬ್ರನ್ನ ಮುಂದೆ ನಾನು ಬಿಟ್ಟು ಹೇಗಿರೋದು, ಅಕಸ್ಮಾತ್ ನನಗೆ ಗೊತ್ತಿಲ್ಲದೆ ಇರೋಂಗೆ ಅವ್ರನ್ನೇನಾದರೂ ಇಷ್ಟಪಡೋಕ್ಕೆ ಶುರು ಮಾಡ್ತಾ ಇದ್ದೀನಾ ಅಂತ ಹೇಳಿ ಅಂದ್ಕೊಂಡು ಕೃಷ್ಣನ ಮುಂದೆ ಬಂದು, ದೇವರೇ ನನಗೆ ಏನು ಗೊತ್ತಾಗ್ತಾ ಇಲ್ಲ, ನನಗೆ ನೀನೇ ದಾರಿ ತೋರಿಸ್ಬೇಕು ಅಂತ ಹೇಳಿ ಕೇಳ್ಕೊತ ಹೇಳಿ ಸಂಕಟ ಪಡ್ತಾ ಇರ್ತಾಳೆ. ರಾತ್ರಿ ಮಲ್ಕೊಬೇಕಾದ್ರೆ ಈ ಅಜಿತ್ ಅಷ್ಟೇ ಅವಳ ಮುಖನೇ ನೋಡಿಕೊಂಡು, ಭೂಮಿ ನಮ್ಮ ಅಗ್ರಿಮೆಂಟು ಮುಗಿದೋದ್ರೆ ನೀನು ಎಲ್ಲಿ ನನ್ನಿಂದ ದೂರ ಆಗ್ತೀಯ ಅಂತ ಹೇಳಿ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿ ಈ ಕಡೆ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ. ಅಂಜು ಮತ್ತು ಅಚ್ಚು ಮದುವೆ ಮಾಡಿಸೋಕ್ಕೆ ದೋಷ ಏನೋ ಇರುತ್ತೆ, ಹಾಗಾಗಿ ಆ ದೋಷ ಪರಿಹಾರ ಆಗಲೇಬೇಕು. ಆ ಪೂಜೆಗೆ ನೀವು ದಂಪತಿಗಳು ಸೂರ್ಯ ಮತ್ತು ಅಜಿತ್ತು ಹಾಗೆ ಭೂಮಿನೇ ಕುತ್ಕೊಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇಬ್ಬರೂ ಒಪ್ಕೊಂಡಿರ್ತಾರೆ. ದೋಷ ಪರಿಹಾರ ಆಗೋಕ್ಕೆ ಗಣಪತಿ ಹೋಮ ಮಾಡಬೇಕು ಅಂತ ಹೇಳಿರೋದ್ರಿಂದ ಈ ಕಡೆ ಮನೆಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ, ಮುಖ್ಯವಾಗಿ ಅಜಿತ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಅವನ ಅತ್ತೆ ಮಗಳಾದ ಮಯೂರಿ ಬರ್ತಾಳೆ. ಅವಳನ್ನ ನೋಡ್ಬಿಟ್ಟಂತೂ ಈ ಕಡೆ ಅಜಿತ್ಗೆ ತುಂಬ ಖುಷಿಯಾಗಿ ಹೋಗುತ್ತೆ. ಮಯೂರಿ ಅಜಿತನ ನೋಡಿ ಮನ್ಮಥ ಅಂತ ಹೇಳಿ ಕರೆದ್ರೆ ಈ ಕಡೆ ಅಜಿತ್ ಸುಂದರಿ ಅಂತ ಹೇಳಿ ಕರೀತಾನೆ. ಇಬ್ಬರು ತುಂಬ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಅವರು ಇಬ್ಬರು ಚಿಕ್ಕ ವಯಸ್ಸಿನಲ್ಲಿ ಡ್ರಾಮಾ ಮಾಡಿದ್ದು ನೆನಪಿಸ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಭೂಮಿಗೆ ಹೊಟ್ಟೆ ಉರಿ ಶುರುವಾಗುತ್ತೆ. ಇದೇನಿದು, ಇವಳೇನು ನನ್ನ ಗಂಡನ ಜೊತೆ ಇಷ್ಟು ಆತ್ಮೀಯವಾಗಿದ್ದಾಳಲ್ಲ ಅಂತ ಹೇಳಿ. ಹಾಗೆ ಅವರಿಬ್ಬರು ತುಂಬ ಖುಷಿಯಾಗಿರ್ತಾರೆ. ಹಾಗೆ ಭೂಮಿ ಮನಸ್ಸಲ್ಲೇ ಒಂದು ಕನಸು ಕಾಣ್ತಾಳೆ, ಅವರಿಬ್ಬರು ಜೊತೆಯಾಗಿರೋದನ್ನ. ಅದನ್ನ ನೋಡ್ಬಿಟ್ಟು ನಾನೇನು ಹಿಂಗೆ ಯೋಚನೆ ಮಾಡ್ತಾಯಿದ್ದೀನಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಅಜಿತನ ಬಿಡ್ದಿರ ಅವಳು ಮಯೂರಿ ಮಾತಾಡ್ತಾನೆ ಇರ್ತಾಳೆ. ಇಬ್ಬರು ಖುಷಿಯಾಗಿರೋದು ನೋಡ್ಬಿಟ್ಟು ಈ ಕಡೆ ಭೂಮಿಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.